Watch full episodes on Jio Hotstar. ನೋಡಿ, ನಾನು ಫುರ್ಫುರಿ ನಗರದಲ್ಲಿ ಬಹಳಷ್ಟು ರಿಸರ್ಚ್ ಮಾಡಿದ್ದೇನೆ. ಅಲ್ಲದೆ ನನಗೆ ಈ ಊರಿನ ಎನ್ವಿರಾನ್ಮೆಂಟ್ ತುಂಬಾ ಇಷ್ಟವಾಗಿದೆ. ಮತ್ತೆ ಇನ್ನೊಂದು ವಿಷಯ, ನಾನೊಬ್ಬ ಬಿಲ್ಡರ್ಗೆನೆ ಬಿಲ್ಡರ್. ಫುರ್ಫುರಿ ನಗರದಲ್ಲಿ ನಾನೊಂದು ದೊಡ್ಡ ರೆಸಾರ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆಲ್ಲ ಕೇಳ್ಕೊಳ್ತಿದ್ದೀನಿ, ನೀವೆಲ್ಲರೂ ಆದಷ್ಟು ಬೇಗ ಈ ಜಾಗನ ಖಾಲಿ ಮಾಡಬೇಕು ಅಂತ. ಇಲ್ಲಿ ಕೇಳೋ, ನಾವು ನಮ್ಮ ಫುರ್ಫುರಿ ನಗರದಿಂದ ಯಾವುದೇ ಕಾರಣಕ್ಕೂ ಖಾಲಿ ಮಾಡೋದೇ ಇಲ್ಲ. ಇಲ್ಲಿ ಕೇಳಿ, ನಾವ್ ಈ ಜಾಗ ಬಿಟ್ಟು ಎಲ್ಲೋ ಕದ್ಲೋದಿಲ್ಲ. ಹಾ ನಾವಂತೂ ಈ ಊರ್ ಬಿಟ್ಟು ಎಲ್ಲೂ ಹೋಗಲ್ಲ. ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ ನಾವು. ಒಂದು ಮನೆ ಜಾಗದಲ್ಲಿ ನಿಮಗೆ 10 ಮನೆ ಜಾಗ ಕೊಡ್ತೀನಿ. 2 ಮನೆ ಜಾಗದಲ್ಲಿ 20 ಮನೆ ಜಾಗ ಕೊಡ್ತೀನಿ ನಾನು ನಿಮಗೆ. ಹಾಗೆ 5 ಮನೆ ಇರೋ ಜಾಗದಲ್ಲಿ 50 ಮನೆ ಕೊಡ್ತೀನಿ ನಿಮಗೆ. ಅಷ್ಟು ಹೇಳಿದ್ರೆ ಮತ್ತೆ ಆಫರ್ ಕೊಡ್ತಾ ಇದ್ದೆ ನೀನು. ಒಂದು ಮನೆ ಇರೋ ಜಾಗದಾಗ 5 ಮನೆ ಕೊಡ್ತಾರಂತಲ್ಲಪ್ಪ. ಅಲ್ಲಿ ದೊಡ್ಡ ಹೋಟ್ಲ್ ಮಾಡ್ಬೋದು ನಾನಲ್ಲ. 2 ಮನೆ ಜಾಗದಲ್ಲಿ 20 ಮನೆ, 5 ಮನೆ ಜಾಗದಲ್ಲಿ 50 ಮನೆ. ಒಳ್ಳೆ ಆಫರ್, ಬನ್ನಿ, ಬಿಡೋದ್ ಬೇಡ. ನಡೀರಿ. ಹಾ ಇಟ್ಕೊಳ್ಳಿ, ಇಟ್ಕೊಳ್ಳಿ. ನಾವ್ ತಯಾರಿದ್ದೀವಿ. ಇಲ್ಲಿ ಕೇಳಿ, ನಾವಂತೂ ಕೊಡಕ್ ರೆಡಿ ಇಲ್ಲ. ಇಲ್ಲಿಂದ ಹೊರಡ್ತಾ ಇರಿ. ನಾವು ತಯಾರಿದ್ದೀವಿ. ಹಾಗಾದ್ರೆ ನಿಮ್ಮ ಮನೆ ಪತ್ರಗಳನ್ನ ತಗೊಂಡು ನಾನಿರೋ ಜಾಗಕ್ಕೆ ಬಂದ್ಬಿಡಿ. ಓಕೆ? ಹಾಗೆ ನಿಮ್ಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ತಗೊಂಡ್ಬಿಡಿ. ಓಕೆ? ಅಯ್ಯೋ, ನನ್ನ ಮಾತು ಕೇಳಿ. ಯಾರು ಹೋಗ್ಬೇಡಿ, ದಯವಿಟ್ಟು ಹೋಗ್ಬೇಡಿ. ಇಲ್ಲಿಂದ ಎಲ್ಲಿ ತನಕ ನಿಮ್ಗೆ ಹಸುರು ಕಾಣಿಸುತ್ತೋ ಅಲ್ಲಿವರೆಗೂ ಜಾಗ ನಂದೇನೆ. ಅಲ್ಲೋಡಿ, ಅಲ್ಲೊಂದು ದೊಡ್ಡ ಬಂಗ್ಲೆ ಕಾಣ್ತಿದ್ಯಲ್ಲ, ಅದು ನಂದೇನೆ. ಇವತ್ತಿಂದ ಈ ಜಮೀನ್ ನಿಮ್ದೆಲ್ಲ ಆಗುತ್ತೆ. ನಿಮ್ ಪೇಪರ್ಗಳನ್ನ ಕೊಟ್ಬಿಟ್ಟು ನೀವು ನೆಕ್ಸ್ಟ್ ಮನೆ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಓಕೆ? ಯಾರ್ದೋ ದುಡ್ಡು ಎಲ್ಲ ಮನೆ ಜಾತ್ರೆ. ಹುಚ್ಚನ್ ಮದುವೆಲಿ ಉಂಡವನೇ ಜಾಳ. ಈ ಜಾಗ ನಾನು ಮೊದಲು ನೋಡಿದ್ದು. ನೋಡಿದ ಕೂಡ್ಲೆ ಅದ್ ಹೆಂಗಾಗ್ತದೆ ಓಲೆ. ಚಂದ್ರ ನಾನು ನೋಡಿನ ಫಸ್ಟ್ ಟೈಮ್. ಚಂದ್ರ ನನ್ನನ್ನು ಆಗ್ತಾನೆ. ಎತ್ಕೊಂಡು ಹೋಗು. ಅಯ್ಯೋ, ಪೊಲೀಸ್ ಸ್ಟೇಷನ್ಗೆ ಯಾವ್ದಾದ್ರು ಜಾಗ ಬಿಟ್ಕೊಡ್ರಪ್ಪ ನಂಗೆ. ಅಯ್ಯಬ್ಬ, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಈ ಜಾಗ ಪೊಲೀಸ್ ಸ್ಟೇಷನ್ ಆಗುತ್ತೆ. ಶಿಷ್ಯರೇ, ಬೇಗ ಬಿಲ್ಡಿಂಗ್ ಕೆಲಸ ಶುರು ಮಾಡ್ಕೊಳ್ಳಿ. ಸಾರಿ. ಅಯ್ಯೋ, ಎಲ್ಲಿ ಹೋಗ್ಲಪ್ಪ ನಾನು? ಯಾವ ಜಾಗನೂ ಖಾಲಿನೇ ಇಲ್ವಲ್ಲ. ಇದು ನಮ್ ಜಾಗ. ಇಲ್ಲೊಂದು ನಮ್ ಜಾಗ ಆಯ್ತು. ಯುರೇಕಾ! ಮೊಟು, ಇದು ನನ್ ಜಾಗ ಕಣಪ್ಪ. ಇದು ನಮ್ ಜಾಗ. ಈ ಜಾಗ ನಮ್ದು. ಇಲ್ಲಿ ಎಲ್ಲಾರು ಲೈನಾಗಿ ನಿಂತ್ಕೊಳ್ಳಿ. ಓಯ್, ಯಾರು ಎಲ್ಲಿ ಬೀಳ್ತೀರಾ ಆ ಜಾಗ ಅವ್ರದ್ದಾಗತ್ತೆ, ತಗೊಳ್ಳಿ. ಒಂದ್ ಮಾತು ಹೇಳ ಮೊಟೋ, ಈ ತರ ಜಾಗ ಹುಡ್ಕೋದ್ರಲ್ಲಿ ಸಖತ್ ಮಜಾ ಇರುತ್ತಲ್ವಾ? ನಡಿ ಮೊಟೋ, ಬಂಬ್ಗಳನ್ನ ನಡು ಬೇಗ. ಮನೆ ಕಟ್ಟೋದು ತುಂಬಾ ಲೇಟ್ ಆಗುತ್ತೆ, ಟೈಮೇ ಇಲ್ಲ. ಯಾರಾದ್ರೂ ಹಿಡ್ಕೊಡ್ರಪ್ಪ ನನ್ನ. ಅಯ್ಯೋ, ಹಿಂದೆ ಇಟ್ಕೊಳ್ರ ಮೊಟ್ಟ. ಎಲ್ಲ ಬಿಲ್ಡಿಂಗು ಮೊಟೋ, ಮೊಟು ನೋಡ್ಕೊಂಡ್ ಕೆಲಸ ಮಾಡ್ಬಾರ್ದೇನೋ, ಇಲ್ಲಾಂದ್ರೆ ಹಿಂಗೆ ಒದೆ ಬೀಳ್ತಾ ಇರುತ್ತೆ ನಿನಗೆ. ನಾನು ಹೋಗಿ ಸಿಮೆಂಟ್ ತರ್ತೀನಿ ಕಣ, ನಿನ್ ಗೋಡೆ ಕಟ್ಟು. ಓಕೆ, ಈಗಲೇ ಬಂದ್ಬಿಡ್ತೀನಿ. ಸರಿ ಪತ್ಲು, ನಾನು ಒಂದೇ ನಿಮಿಷದಲ್ಲಿ ಗೋಡೆ ಕಟ್ಬಿಡ್ತೀನಿ.
ಸಾರಿ ನೀವಿಬ್ರು ಗೋಡೆ ಒಳಗೆ ಹೆಂಗ್ ಬಂದ್ಬಿಟ್ರಿ ಒಂದ್ಸಾರಿ ನಮ್ಮಿಬ್ರನ್ನ ಆಚೆ ಹೇಳ್ಕೊಳಪ್ಪ, ಆಮೇಲೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀವಿ. ಹೌದಾ? ಅಣ್ಣ ಘಮ ಘಮ ಆಟೋ ಸದ್ಯ ಎಸ್ಕೇಪ್ ಆಗ್ಬಿಡ್ಬೇಕಿಲ್ಲಿಂದ. ನಾವೆಲ್ಲ ನಮ್ಮ ಮನೆಗಳನ್ನೆಲ್ಲ ಪೂರ್ತಿ ಕಟ್ಕೊಳ್ಳೋವರೆಗೂ ಮೋಟು ಈಚೆ ಇರೋದು ತುಂಬಾ ಡೇಂಜರು. ಇವನನ್ನ ಫಸ್ಟ್ ಕಟ್ಟಾಕ್ಬಿಡ್ರು. ನೀವು ಮಾಡಿದ್ದು ಸರಿ ಇಲ್ಲ. ಮಟ ನಿನ್ನಿಂದ ಎಲ್ಲ ವೇಸ್ಟ್ ಆಗ್ಬಿಟ್ಟಿದ್ ಕಣ. ಈಗ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಮನೆಗಳು. ಓಕೆ, ರೆಡಿಯಾಗಿ ಸೈನಿಕರೇ. ಆ ಬೆಟ್ಟದ ಮೇಲೆ ಇರೋರೆಲ್ಲ ನಮ್ ದುಶ್ಮನ್ಗಳು. ರೆಡಿ ಮಾರ್ಕ್. ಅಯ್ಯೋ ಏನಾಗ್ತಿದೆ? ಭೂಕಂಪ ಹೊರಗಡೆ ಹೋಗೋಣ. ಓಡ್ ಬನ್ರಿ ಎಲ್ಲ ಬಿಲ್ಡಿಂಗ್ ಎಲ್ಲ ಆಡ್ತಾ ಇದೆ. ಅದು ವಾರ್ ಟ್ಯಾಂಕ್ ಕಣ. Stop in the name of love. ನಮ್ ಜಾಗದಲ್ಲಿ ಇಷ್ಟೊಂದ್ ಜನ ಹೇಗ್ ಬಂದ್ರಿ ನೀವು? ನೀವೆಲ್ಲರೂ ಆರ್ಮಿ ಅವ್ರ ಜಾಗದಲ್ಲಿ ಯಾರು ಪರ್ಮಿಷನ್ ತಗೊಂಡು ಮನೆ ಕಟ್ಟಿದ್ರಿ? ಸರ್ ನಮ್ಮ ಮಾತು ಕೇಳಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ. ಒಬ್ಬ ಬಿಲ್ಡರು ನಮ್ಮ ಜಾಗನೆಲ್ಲ ತಗೊಂಡು ನಮಗೆ ಈ ಜಾಗ ವಾಪಸ್ ಕೊಟ್ಟೆ ಸರ್. ನಾವೆಲ್ಲರೂ ಫುರ್ಫುರಿ ನಗರದ ನಿವಾಸಿಗಳು ಸರ್. ಅವ್ನು ನಮಗೆ ಯಾಮಾರಿಸ್ಬಿಟ್ಟು ಈ ಜಾಗ ಕೊಟ್ಬಿಟ್ಟಿದ್ದಾನೆ ನೋಡಿ ಸರ್. ಅವ್ನ ಬಂಗ್ಲೆನೂ ಇಲ್ಲೇ ಇದೆ ಸರ್. ಬಂಗ್ಲೆನಾ? ಯಾವ ಬಂಗ್ಲೆನೂ ಇಲ್ಲ ಇಲ್ಲಿ. ಇದು ಸೆನ್ಸಿಟಿವ್ ಏರಿಯಾ. ಹೇಳಿ, ಎಲ್ಲಿದೆ ಆ ಬಂಗ್ಲೆ? ಅದು ಅಂತ ಹೇಳ್ದೆ ಸರ್. ಹೋಗಿ ಅಲ್ಲಿ ಯಾರು ಇರ್ತಾರೋ ಅವ್ರನ್ನೆಲ್ಲನೂ ಇಲ್ಲಿ ಕರ್ಕೊಂಡು ಬನ್ನಿ. ಹೋಗ್ತೀನಿ. ಯಾರು ಇದ್ದೀರಾ? ಕಬಡ್ಡಿ ಕಬಡ್ಡಿ ಕಬಡ್ಡಿ. ಬಿಡಲ್ಲ. ಸರ್ ಇದೇ ನೋಡಿ ಸರ್, ಫುರ್ಫುರಿ ನಗರದ ಜಮೀನ್ದಾರರ ಪತ್ರಗಳು. ಪತ್ರ ತಗೊಳ್ಳಿ ಸರ್, ದುಡ್ಡು ಕೊಟ್ಬಿಡಿ ಸರ್. ತಗೊಳ್ಳಿ ನಿಮ್ಮ 20 ಕೋಟಿ ರೂಪಾಯಿ ಕಮಿಷನ್ನು. ಇಲ್ಲಿ ವಾಟರ್ ಪಾರ್ಕ್ ಆಗುತ್ತೆ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ, ಇಲ್ಲಿ ರೆಸ್ಟೋರೆಂಟ್ ಏರಿಯಾ. ಈ ಕಡೆ ಮಕ್ಕಳದು ಕಿಟ್ ಪ್ಲೇ ಮಾಡ್ಬಿಡೋಣ. ದಡಿಯಾನೇ ಇರ್ಬೇಕು ಕಣ ಬಿಲ್ಡರ್. ಎಲ್ಲ ಅವನಿಗೆ ನೀವೆಲ್ಲ ನನಗೆ ಹೊಡೆದಿದ್ ಯಾಕೆ? ನಾನು ಕಷ್ಟಪಟ್ಟು ಇಲ್ಲೊಂದು ರೆಸಾರ್ಟ್ ಕಟ್ಟೋಣ ಅಂತಿದ್ದೀನಿ. ಆ ಬಿಲ್ಡರ್ನ ಕರೆಸ್ರಿ. ಯಾರು ನಿಮ್ ಜೊತೆ ಡೀಲ್ ಮಾಡ್ಕೊಂಡು ಈ ಜಾಗ ನಿಮಗೆ ಮಾರಿದ್ದು ಅವ್ರನ್ನ ಕರೆಸಿ. ಯಾವ ಬಿಲ್ಡರ್? ನಾನು ಇಡೀ ಜಮೀನ ಒಬ್ಬ ಏಜೆಂಟ್ ಇಂದ 20 ಕೋಟಿ ರೂಪಾಯಿ ಪರ್ಚೇಸ್ ಮಾಡಿದ್ದೀನಿ. ಅವನ ಹೆಸರು ಏನಂದ್ರೆ ಜಾನ್. ಜಾನಾ? ಜಾನ್ ದ ಡಾನೇ ಇರ್ಬೇಕು ಅವನು. ಬನ್ನಿ ಎಲ್ರು ಹೋಗಿ ಅವ್ನ ಬುದ್ಧಿ ಕಲ್ಸೋಣ. ಜಿಂಗಲಾಲ ಜಿಂಗಲಾಲ ಬಲ್ಲೆ ಬಲ್ಲೆ ಬಲ್ಲೆ, ಜಿಂಗಲಾಲ ಜಿಂಗಲಾಲ ಬಲ್ಲೆ ಬಲ್ಲೆ ಬಲ್ಲೆ. ಏನ್ ಜಾನಣ್ಣ, ಏನ್ ಮಾಡ್ತಿದ್ರ ತಾವು? ಜಾನಣ್ಣ, ಒಬ್ಬ ಬಿಲ್ಡರ್ ಬಂದಿದ್ದಾನಣ್ಣ. ಅವನು ಎಲ್ಲಾರ್ತು ಕಡಿಮೆ ಜಾಗ ತಗೊಂಡು ಜಾಸ್ತಿ ಜಾಗ ಕೊಡ್ತಾ ಇದ್ದಾನಂತೆ. ಅದು ಒಳ್ಳೆ ಜಾಗ ಅಣ್ಣ. ನೀನು ಇಲ್ಲೇ ಇದೆಯಾ? ನಿನ್ಗೆ ಗೊತ್ತಿಲ್ವೇನಣ್ಣ? ಜಾನ್ಗೆ ಯಾವ ಜಮೀನು ಬೇಡ. ನಾನು ಈ ನನ್ನ ಚಿಕ್ಕ ಕಾಡಿನಲ್ಲೇ ತುಂಬಾ ಖುಷಿಯಾಗಿದ್ದೇನೆ.
ಚಿಕ್ಕ ಮನುಷ್ಯನಿಗೆ ಚಿಕ್ಕದಾದ ಆಸೆ ಇರುತ್ತಷ್ಟೇ. ಅರೆ ಜಾನ್, ನಿಂದು ಅಂತ ಹೇಳ್ಕೊಳಕ್ಕೆ ನಿನ್ನ ಹತ್ರ ಬರೀ ಒಂದ್ ಚಿಕ್ಕ ವ್ಯಾನ್ ಇದೆ ಅಷ್ಟೇನೆ. ಅಲ್ಲಪ್ಪ, ಇಷ್ಟೆಲ್ಲ ಎಷ್ಟು ಅಡ್ಜಸ್ಟ್ ಮಾಡ್ಕೋತೀಯ ಏನೋ ನಂಗೆ ಗೊತ್ತಿಲ್ಲ. ತೋರ್ಸಪ್ಪ ಒಂದ್ಸಲಿ ಹೆಂಗಿದೆ ಅಂತ. ಓಕೆ ಓಕೆ, ಬಾ ಮೋಟು, ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಪ್ಪ, ಇದೆ. ಬಾ ಒಳಗೆ. ಅಯ್ಯೋ, ಇದನ್ನ ಇರೋದು ಹೇಳಿ ಹೇಳಿ ಭಾಳ ಹೊಡಿತಲ್ಲ. ಚೆನ್ನಾಗಿದೆಪ್ಪ. ವ್ಯಾಯಾಮ. ಜಾನಣ್ಣ, ನಾವು ಒಂದ್ಸರಿ ನೋಡ್ತೀವಪ್ಪ. ಪಾಪ ಎಷ್ಟು ಅಡ್ಜಸ್ಟ್ ಮಾಡ್ಕೋತೇವೆ ವ್ಯಾನ್ ಒಳಗೆ ಅಂತ. ಅಯ್ಯೋ ಬೇಡಪ್ಪ, ಅವನೇ ಒಂದ್ಸರಿ ನೋಡಿದ್ದಾರೆ, ನೀನ್ ಯಾಕೆ ನೋಡ್ತೀಯ? ಅಯ್ಯೋ ಬೇಡ, ಅಯ್ಯೋ ಎಲ್ರು ನೋಡ್ತೀರಾ? ಅಮ್ಮ, ಅಯ್ಯೋ. ಸಮೋಸ ಸಮೋಸ ಸಮೋಸ. ಸ್ಕ್ರೀನ್ ಆನ್, ಪ್ರೊಜೆಕ್ಟರ್ ಆನ್. ಈಗ ಇದನ್ನ ಹಾಕಿದ್ವಿ, ಆನ್ ಮಾಡೋದಷ್ಟೇ ಕೆಲಸ. ಆನ್ ಆಯ್ತು. ಮುಚ್ಚಿಟ್ಕೊಳ್ಳಿ ಈಗ. ಓಕೆ. ಮಗನೇ ಮೋಟು, ಯಾರು ಕರೆದಿದ್ದು? ಅಪ್ಪ ನೀವಾ? ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಪ್ಪ. ಧೈರ್ಯದಿಂದ ಕೆಲಸ ಮಾಡು ಮಗನೇ. ನನ್ನ ಮಾತನ್ನ ಗಮನ ಇಟ್ಟು ಕೇಳು. ಊರಾಚೆ ಇರೋ ಜಮೀನಲ್ಲಿ ನಾನೊಂದು ಬಂಗ್ಲೆ ಕಟ್ಟಬೇಕು ಅಂತಿದ್ದೆ, ಆದ್ರೆ ನನ್ನ ಕೈಲಿ ಕಟ್ಟಕ್ಕಾಗ್ಲಿಲ್ಲ. ಇನ್ನೊಂದು ಚಿಕ್ಕ ಕನಸನ್ನ ನನಸು ಮಾಡ್ತೀಯ ಮಗನೇ? ಖಂಡಿತವಾಗ್ಲೂ ಅಪ್ಪ, ಆದ್ರೆ ಅದು ಎಲ್ಲಿದೆ ಜಾಗ ಅಂತ ಗೊತ್ತಿಲ್ಲ. ಅದರ ನಕ್ಷೆನ ನಿನ್ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೀನಿ. ನಿನ್ನ ಹತ್ರ ಇರೋ ಎಲ್ಲಾ ದುಡ್ಡನ್ನು ಕೊಟ್ಟು ಆ ಜಮೀನ ಖರೀದಿ ಮಾಡು ಮಗನೇ, ಆಯ್ತೇನಪ್ಪ? ಅವಶ್ಯಕತೆ ಬಿದ್ರೆ ನಿನ್ ಸ್ನೇಹಿತರ ಮನೆ ಪತ್ರಗಳನ್ನು ಅಡ ಇಟ್ಬಿಡು, ಆಯ್ತಾ? ಆ ಬಂಗ್ಲೆ ಕಟ್ಟಕ್ಕೆ ಈ ಮನೆನೂ ಬೇಕಾದ್ರೆ ಮಾರ್ಬಿಡು ಮಗನೇ, ಸರಿನಾ? ಮಗನೇ ಮೋಟು, ನನ್ನ ಈ ಕನಸನ್ನ ನನಸು ಮಾಡ್ತೀಯ ಅಲ್ವಾ? ನನ್ನ ಈ ಕಡೆ ಆಸೆನ ನೆರವೇರಿಸ್ತೀಯ ಅಂತ ತಿಳ್ಕೊಂಡಿದ್ದೀನಪ್ಪ. ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತೀನಿ. ಹೂನಪ್ಪ. ಅಬ್ಬಾ, ನನ್ಗೀಗ ಮನಸ್ಸಿಗೆ ಶಾಂತಿ ಸಿಕ್ತು. ನಾನಿನ್ ಹೊರಳ ಮಗನೇ, ಬಾಯ್. ಅಪ್ಪಾಜಿ, ಅಯ್ಯೋ, ಯಾರಪ್ಪ ಇದು ಅರ್ಧ ರಾತ್ರಿ ನನ್ನ ಮುಖದ ಮೇಲೆಲ್ಲ ನೀರ್ ಹಾಕ್ತಾ ಇರೋದು? ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ವಲ್ಲಪ್ಪ. ಪತ್ಲು, ನನ್ ಕನ್ಸಲ್ಲಿ ನಮ್ಮ ಅಪ್ಪ ಬಂದಿದ್ರು ಕಣೋ. ಊರಾಚೆ ಇರೋ ಜಮೀನಲ್ಲಿ ಬಂಗ್ಲೆ ಕಟ್ಸ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಪಾಪ. ಆ ಜಮೀನ್ ನಕ್ಷೆ ಇಲ್ಲೆಲ್ಲ ಪೆಟ್ಟಿಗೆಲ್ ಇಟ್ಟಿದಾರಂತೆ. ಇರಪ್ಪ, ನಾನು ಈಗ್ಲೇ ತೋರಿಸ್ತೀನಿ ನಿಂಗೂನು. ಮೋಟು, ಎಲ್ಲಿದೆ? ಕಾಣಿಸಲ್ವಲ್ಲ? ಏನೋ ಮಾಡ್ತಾ ಇದೀಯ ನೀನು? ನನ್ಗನ್ಸುತ್ತೆ ನಿದ್ಗಣ್ಣಲ್ಲೇ ಈ ತರ ಎಲ್ಲ ಮಾಡ್ತಾ ಇದೀಯ ಅಂತ. ಪತ್ಲು, ನಾನು ನಿದ್ದೆ ಗಂಡಲ್ಲಿ ಮಾತಾಡ್ತಿಲ್ಲ ಕಣೋ. ಈಗ ನಿದ್ದೆಯಿಂದ ಎಚ್ಚರವಾಗೇ ಮಾತಾಡ್ತಿರೋದು ನಾನು. ಇಲ್ಲೋಡು, ಜಮೀನಿನ ನಕ್ಷೆ. ನಾನು ಈ ಜಾಗದಲ್ಲಿ ಅಪ್ಪನ ಆಸೆ ಅಂತೆ ದೊಡ್ಡ ಬಂಗ್ಲೆ ಕಟ್ಟಿಸ್ಬಿಡ್ತೀನಿ. ಅಯ್ಯೋ ಮೋಟು, ಇದ್ದಕ್ಕಿದ್ದಂಗೆ ಈ ನಕ್ಷೆ ನಮ್ಮ ಪೆಟ್ಟಿಗೆ ಒಳಗೆ ಹೆಂಗೋ ಬಂತು? ಯಾರೋ ನಿನ್ಗೆ ಯಾಮಾರಿಸಿ ಗೂಬೆ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಕಣ. ನಂಬರ್ 1 ನಂಬರ್ 2 ನೋಡ್ತಾ ಇರೋ ಮುಂದೆ ಆ ಒಂದು ನಕ್ಷೆಯಿಂದ ಮೋಟು ದಿಕ್ಕೆ ಬದಲಾಯಿಸ್ಬಿಡುತ್ತೆ, ನನ್ನ ಲಕ್ಕೆ ಬದಲಾಗೋಗುತ್ತೆ. ಅಪ್ಪ, ಅಪ್ಪ, ನಾ ಜಮೀನ ಹುಡುಕ್ಬಿಟ್ಟೆ ಅಪ್ಪ. ಏನಪ್ಪ ಅಲ್ಲಿ ಬರ್ಕೊಂಡು ಏನ್ ನಮಸ್ಕಾರ ಮಾಡ್ತಿದ್ಯಪ್ಪ? ನನ್ನ ಹೆಸರು ದೂದಿಯಾ ಪೈಲ್ವಾನ್ ಅಂತ. ಈ ಜಮೀನೆಲ್ಲ ನಂದು. ಹೋಗಪ್ಪ, ಹೋಗಿಲ್ಲಿಂದ. ಇರ್ಲಿ ಇರ್ಲಿ ಯಜಮಾನ್ರೆ, ಆದ್ರೆ ನಂಗೆ ಈ ಜಮೀನು ಬೇಕೇ ಬೇಕು. ಎಷ್ಟಕ್ಕೆ ಕೊಡ್ತೀರಾ ಹೇಳಿ ಸರ್? ನಾನು ಖಂಡಿತ ತಗೋತೀನಿ ಸರ್. ಜಾಸ್ತಿ ಇಲ್ಲ, 1 ಕೋಟಿ ಆಗುತ್ತೆ. 1 ಕೋಟಿನ? ಅಲೋ, ಒಂದ್ ನಿಮಿಷ, ಟೆನ್ಷನ್ ಮಾಡ್ಕೋಬೇಡ. ಈಗ ನಿನ್ನ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟನ್ನು ತಗೊಂಡ್ಬಿಟ್ಟು ಮತ್ತೆ ನಿನ್ನ ಸ್ನೇಹಿತರು ಮನೆ ಪತ್ರ ಇದ್ರು ತಗೊಂಡ್ಬಾ. ಆಮೇಲೆ ನಿಧಾನವಾಗಿ ನೀನು ಸಾಲ ಎಲ್ಲ ತೀರ್ಸ್ಕೋಬಹುದು. ಹಣ ಎಲ್ಲ ತೀರಿದ್ಮೇಲೆ ನಿಮ್ ಸ್ನೇಹಿತರು ಮನೆ ಪತ್ರ ತಗೊಂಡು ಹೋಗ್ಬೋದು. ನೋಡಿದ್ಯಾ ಎಷ್ಟು ಸಹಾಯ ಮಾಡ್ತೀನಿ? ಒಪ್ಪಿಗೆನಾ ನಿಂಗೆ? ಒಪ್ಪಿಗೆ ಸರ್, ಖಂಡಿತ ಒಪ್ಪಿಗೆ ಇದೆ. ನೀವು ಎಷ್ಟು ದಯಾಳು ಸರ್ ನೀವು. 1 ನಿಮಿಷ ಇರಿ ಸರ್, ಈಗಲೇ ಬಂದ್ಬಿಡ್ತೀನಿ. ಮೋಟು, ಮೋಟು ಏನ ಮಾಡ್ತಾ ಇದೀಯ ನೀನು? ಎಲ್ಲ ಆಮೇಲೆ ಹೇಳ್ತೀನಿ ಪತ್ಲು, ಈಗ ಟೈಮ್ ಇಲ್ಲ ನನಗೆ, ಒಂಚೂರು ಟೈಮ್ ಇಲ್ಲ. ಓಕೆ ಬಾಯ್. ಬಾಕ್ಸರಣ್ಣ, ನಿಮ್ಮ ಮನೆ ಪತ್ರ ಎಲ್ಲಿದೆಯಣ್ಣ? ಇಲ್ಲಿದೆ, ಆದ್ರೆ ಇದು ನಿನಗೇನಕ್ಕೆ ಬೇಕಾಗಿತ್ತು? ಓಯ್,
ಇಲ್ಲಿ ಕೊಡಿ ಅಣ್ಣ, ಎಲ್ಲ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಎಲ್ಲಿಗೆ ತಗೊಂಡೋಗ್ತಾ ಇದ್ಯಾ? ಯಾಕೆ ತಗೊಂಡೋಗ್ತಾ ಇದ್ಯಾ? ಅರೆ ನಿಂತ್ಕೋ ಮೋಟು, ಮೋಟು ನಿಂತ್ಕೊಳ್ಳೋ. ಮೋಟು! ಮೋಟು ಎಲ್ಲೋ? ನನಗೆ ಖಂಡಿತ ಗೊತ್ತಿಲ್ಲ ಬಾಕ್ಸರಣ್ಣ. ಹೋಗಿ ಅವನ್ ಎಲ್ಲಿದ್ದಾನೆ ಹುಡ್ಕಂಬ. ಇದನ್ ತಗೋ. ಅಯ್ಯಮ್ಮ, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಮೋಟು. ಅಯ್ಯೋ, ದುಡ್ಡು ತಗೊಳ್ಳಿ ಪೈಲ್ವಾನಣ್ಣ. ಅದು ಅಲ್ದ ಎಲ್ಲ ಸ್ನೇಹಿತರು ಮನೆಗೆ ಹೋಗಿ ಮನೆ ಪತ್ರಗಳನ್ನ ಇಸ್ಕೊಂಡ್ ಬಂದಿದ್ದೇನೆ. ತಗೊಳ್ಳಿ ಜಮೀನ್ ಪತ್ರಗಳು. ಗುಡ್ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತಗೊಳಪ್ಪ, ಈ ಜಮೀನು ಓನರ್ಶಿಪ್ದು ಪತ್ರ. ಇವತ್ತಿಂದ ಜಮೀನು ನಿನಗೆ ಸೇರಿದ್ದು ಕಣಪ್ಪ. ಥ್ಯಾಂಕ್ ಯು ಪೈಲ್ವಾನಣ್ಣ, ಥ್ಯಾಂಕ್ ಯು. ನಾನು ಇವತ್ತಿಂದಾನೇ ಬಂಗ್ಲೆ ಕಟ್ಟೋ ಕೆಲಸ ಶುರು ಮಾಡ್ಬಿಡ್ತೀನಿ. ನಮ್ಮ ಅಪ್ಪನ ಆಸೆ ಅಂತ ಬಂಗ್ಲೆ ಕಟ್ತೀನಿ. ಜಮೀನೇನೋ ಖರೀದಿ ಮಾಡ್ಬಿಟ್ಟೆ, ಆದ್ರೆ ಬಂಗ್ಲೆ ಕಟ್ಟೋದಿಕ್ಕೆ ಹಣ ಎಲ್ಲಿಂದ ತರೋದು? ಕಮ್ಮಿ ಇದೆಯಲ್ಲ. ಈ ಮನೆ ಏನಾದ್ರು ಮಾರ್ಬಿಟ್ರೆ, ಆದ್ರೆ ಯಾರಿಗ್ ಮಾರೋದು ಈ ಮನೆನ? ನಮ್ ಪತ್ಲುಗೇನಾದ್ರೂ ಗೊತ್ತಾಗ್ಬಿಟ್ರೆ ಈ ವಿಷಯ. ಮನೆ ಮಾರ್ತೀರಪ್ಪ? ಮನೆ, ಹಳೆ ಮನೆ, ಬೀಳೋ ಮನೆ, ಕಿತ್ತೋಗಿರೋ ಮನೆ, ಹೊಸ ಮನೆ, ಯಾವುದೇ ಇದ್ರು ತಗೊಳ್ತೀವಿ ಸರ್. ಹಲೋ ಬ್ರದರ್, ನಾನು ನಮ್ಮ ಮನೆನ ಮಾರ್ಬೇಕು ಅಂತ ಇದ್ದೀನಿ. ನಮ್ಮ ಮನೆನೇ ತಗೋಬಿಡಿ ಸರ್, ಪ್ಲೀಸ್. ಹೌದಾ? ನೋಡಿ ಸರ್, ನನ್ನ ಹತ್ರ ಈಗ 10,000 ರೂಪಾಯಿ ಇದೆ ಸರ್. ಅಷ್ಟು ಕೊಡ್ತೀನಿ, ಓಕೆ ಅಂದ್ರೆ ಹೇಳಿ ಸರ್. 10,000ನ? ಈ 10,000ದಲ್ಲಿ ನಮ್ಮ ಅಪ್ಪನ ಆಸಂತೆ ಬಂಗ್ಲೆ ಕಟ್ಟಕ್ ಸಾಧ್ಯನೇ ಇಲ್ವಲ್ಲ ಅಪ್ಪ. ನೋಡಿ ಸರ್, ಸಮಾಧಾನ ಮಾಡ್ಕೊಳ್ಳಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ನೋಡಿ ಸರ್, ನಿಮ್ಮ ಮನೆ ಪತ್ರ ಕೊಡಿ, ನನ್ನ ಹತ್ರ 10,000 ರೂಪಾಯಿ ತಗೊಂಡೋಗಿ ನಿಮ್ಮ ಮನೆ ಕಟ್ಟಕ್ಕೆ ಏನೇನು ಸಾಮಾನುಗಳು ಬೇಕೋ ಅದು ನಾನು ನಮ್ಮ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಕಳಿಸ್ಕೊಡ್ತೀನಿ ನಿಮಗೆ. ಓಕೆನಾ? ಓಕೆನೋ ಇಲ್ವೋ ಹೇಳಿ. ಓಕೆ ಬ್ರದರ್, ನಾನು ಇವತ್ತೇ ನಮ್ಮ ಅಪ್ಪನ ಆಸಂತೆ ಬಂಗ್ಲೆ ಕಟ್ಟಕ್ ಶುರು ಮಾಡ್ಬಿಡ್ತೀನಿ. ತಗೊಳ್ಳಿ. ಮೋಟು! ಓಯ್ ಮೋಟು! ನಿಂತ್ಕೊಳ್ಳೋ, ನಾನ್ ನೋಡಿದ್ರು ನೋಡ್ದಂಗ್ ಯಾಕೆ ಹೋಗ್ತೀಯಾ? ಮೋಟು! ಏ ಮೋಟು! ಎಲ್ಲೋಗ್ತಾ ಇದ್ಯೋ? Hey Moto, stop! Stop in the name of law. ಕಾನೂನು ಮೇಲಾಡಿ, ಡಿಪಾರ್ಟ್ಮೆಂಟ್ ಆಡಿ. ಅಯ್ಯೋ! ಅಯ್ಯಮ್ಮ, ಏನಪ್ಪ ಗ್ರಾಚಾರ? ಚಿಂಗಂ ಸರ್, ನಮ್ಮನ್ನ ಹಿಡಿದಿರ ಸರ್, ಮೋಟುನ ಹಿಡಿದಿರಿ ಸರ್ ಹೋಗಿ. ಮೋಟು ಕನ್ಸಲ್ಲಿ ಅವ್ರ ಅಪ್ಪ ಬಂದ್ಬಿಟ್ಟಿದ್ರಂತೆ. ಅವ್ರ ಅಪ್ಪ ಬಂದ್ಬಿಟ್ಟು ಊರಾಚೆ ಇರೋ ಜಮೀನಲ್ಲಿ ಬಂಗ್ಲೆ ಕಟ್ಸು ಅಂತ ಹೇಳ್ಬಿಟ್ರಂತೆ. ರಾತ್ರಿ ಯಾರೋ ಬಂದು ಕನ್ಸು ಅಂತ ಸುಮ್ಮನೆ ಯಾಮಾರಿಸ್ಬಿಟ್ಟಿದ್ದಾರೆ ಅವನ್ಗೆ. ಆದ್ರೂ ಬಂಗ್ಲೆ ಕಟ್ಸ್ಬೇಕು ಅನ್ನೋದು ಅವ್ರ ಅಪ್ಪನ ಆಸೆ ಅಂತೆ. ನಾನು ಯಾಕೆ ಎಂಟ್ರಿ ಆಗ್ಲಿ ಸೆಂಟ್ರಲ್ಲಿ? ನನ್ನ ಜೀವದ ಗೆಳೆಯ, ನೀ ತಲೆ ಕೆಡಿಸ್ಕೊಬಿಡಪ್ಪ. ನಾವೆಲ್ಲ ಸೇರಿ ಅವನಿಗೆ ಬುದ್ಧಿ ಹೇಳೋಣ. ಓಕೆ? Hey Moto, stop! ಓ, ಎಲ್ರು ಇಲ್ಲಿಗೆ ಹುಡ್ಕೊಂಡ್ಬಿಟ್ರಾ? ನಾನು ಒಳಗಡೆ ಬಚ್ಚಿಟ್ಕೊಂಡ್ಬಿಡ್ತೀನಿ. ಮೋಟು ಹೊರಗಡೆ ಬರ. ಮೋಟು, ನಿಮ್ಮ ಅಪ್ಪನ ಆಸೆ ಅಂತ ನೀನ್ ಬಂಗ್ಲೆ ಕಟ್ಸ್ಬೇಕು ಅಂತ ಇದೆಯಲ್ಲ, ಅದೇ ತಾನೇ ಈ ಬಂಗ್ಲೆ? ನಾನು ಏನ್ ಮಾಡ್ಲಪ್ಪತ್ಲು? ಬರೀ 10,000 ರೂಪಾಯಿಲಿ ಇಷ್ಟೇ ಕಣ ಕಟ್ಸಕ್ ಆಗೋದು. ಏನ್ ಮಾಡಕ್ಕಾಗುತ್ತೋ? ಹೋಗ್ಲಿ ಬಿಡು, ನಮ್ಮ ಅಪ್ಪನ ಆಸೆನ ನಾನು ಇಷ್ಟಾದ್ರೂ ತೀರ್ಸಿದೀನಲ್ಲ ಅಲ್ವಾ? ಮೋಟು, ಸುಮ್ನೆ ಯಾಕೋ ಟೆನ್ಷನ್ ಮಾಡ್ಕೋತೀಯಾ? ಇರೋ, ನಿನ್ ಯಾರೋ ಮತ್ತೆ ಮತ್ತೆ ಸಕ್ಕತ್ತೆ ಅಮರ್ಸ್ತಾ ಇದ್ದಾರೆ ಕಣ. ಓಯ್, ಯಾರು ನೀವೆಲ್ಲ? ನಾವೆಲ್ಲ ನನ್ನ ಜಮೀನಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಇಲ್ಲ ಬ್ರದರ್, ಇಲ್ಲ. ನೀವು ಈ ಜಮೀನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಸರ್. ಇದು ನಿಮ್ ಜಮೀನಲ್ಲ ಸರ್, ಇದು ನಮ್ಮ ಅಪ್ಪನ ಜಮೀನು. ಇದು ಜೋಪಡಿ ಅಲ್ಲ ಸರ್, ನಮ್ಮ ಅಪ್ಪನ ಕಟ್ಟಿರೋ ಬಂಗ್ಲೆ. ನನ್ನ ಹೆಸರು ದೂದಿಯಾ ಪೈಲ್ವಾನ್. ಇದು ನಮ್ಮ ತಾತನ ಕಾಲದಿಂದ ಈ ಜಮೀನ್ ನಮ್ದೇನೆ. ಸಾಧ್ಯನೇ ಇಲ್ಲ ಸರ್. ನಾನು ಈ ಜಮೀನ ಪೈಲ್ವಾನ್ ಗುಂಡಣ್ಣ ಹತ್ರ ಪರ್ಚೇಸ್ ಮಾಡಿದ್ದೀನಿ. ಇಲ್ಲಿ ನೋಡಿ ಜಮೀನಿನ ಪತ್ರ ತಗೊಳ್ಳಿ, ಡೀಟೇಲ್ ಆಗಿ ನೋಡಿ. ಇದನ್ನ ನೀನ್ ಜಮೀನ್ ಪೇಪರ್ ಅಂತ ಕರಿತೀಯಾ? ಯಾವನೋ ನಿನ್ನ ಗೂಬೆ ಮಾಡಿಕವನೆ. ಇನ್ ಮುಂದಾರಿ ಎಚ್ಚರವಾಗಿರೋ ಮೋಟು. ನಿನಗೆ ಪ್ರತಿ ಸರಿ ಯಾವನೋ ಒಬ್ಬನೇ ನಿನಗೆ ಯಾಮಾರಿಸ್ತಾ ಇದ್ದಾನೆ ಕಣ. ಹೇಳೋ, ಯಾರವನು?
ಜಾನ್ ಕಣೋ, ಇನ್ಯಾರು? ನಾನು ಏನ್ ಮಾಡ್ಲಿ? ಮೊದ್ಲು ನಿನ್ಗೆ ಗೊತ್ತು ಕಣೋ, ಖಾಲಿ ಹೋಟೆಲ್ ನನ್ನ ತಲೆ ಓಡಲ್ಲ ಅಂತ. ಏನಾದ್ರೂ ಒಳ್ಳೆ ಐಡಿಯಾ ಕೊಡೋ ಈ ಟೈಮಲ್ಲಿ. ಐಡಿಯಾ ನೋಡ, ಜಾನ್ ನಿನ್ ಕನ್ಸಲ್ ಬಂದು ನಿಮ್ಮ ಅಪ್ಪನ ತರ ಮಾತಾಡ್ಬಿಟ್ಟು ನಿಂಗೆ ಯಾಮರ್ಸದ್ನಲ್ಲ, ನೀನೊಂದ್ ಕೆಲಸ ಮಾಡು, ನಮ್ಮ ಅಪ್ಪ ಕಳ್ಸೋದು ಅಂತ ಹೇಳ್ಬಿಟ್ಟು ಅವ್ನಿಗೆ ಹೋಗಿ ಒಂದು ಗಿಫ್ಟ್ ಕೊಟ್ಬಿಡು, ಓಕೆನಾ? ಗಿಫ್ಟ್ ಈಗಲೇ ಕೊಡ್ತೀನಿರಾ. ಬಂಗ್ಲೆ ಆಸೆ ತೋರಿಸ್ಬಿಟ್ಟು ಮೋಟುಗೆ ಕೈಗೆ ಚಂಪ್ ಕೊಡಿಸ್ಬಿಟ್ಟೆ. ಜಾನ್, ನೀ ನನ್ನ ಜೀವದ ಗೆಳೆಯ. ನೋಡು ಜಾನ್, ನಮ್ಮಪ್ಪ ನನ್ ಕನ್ಸಲ್ ಬಂದಿದ್ರು ಜಾನ್. ಅಯ್ಯೋ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಈ ಗಿಫ್ಟ್ ಕೊಟ್ಬಿಟ್ಟು ನಿನ್ನ ಗೆಳೆಯ ಜಾನ್ಗೆ ಕೊಟ್ಬಿಡು ಅಂತ ಹೇಳಿದ್ರು ಕಣೋ. ನೀ ನನ್ ದೋಸ್ತ್ ಅಲ್ವಾ, ಅದಕ್ಕೆ ನೀನೊಬ್ಬನಿಗೆ ಕೊಡ್ತಾ ಇದ್ದೀನಿ. ತಗೋ ಜಾನ್, ಕೊಡಪ್ಪ. ಯಾರನ್ನ ಕರ್ಕೊಂಡು ಇಲ್ಲಿ ಬಂದು ಗಲಾಟೆ ಮಾಡಿಸ್ಬೋದು. ಬಾ ಜಾನ್, ಹೋಗೋಣ. ವ್ಯಾನ್ ಒಳಗಡೆ ತಗೋ. ಇಲ್ಲೇ ಮಾತಾಡೋಣ ಬಾ. ಗಿಫ್ಟ್ ಕೊಡಪ್ಪ. ತಗೋ. ಇದ್ಯಾವ್ದು ನೋಡ ನಂಬರ್ 2. ಯಾವಾಗಲೂ ಒಂದು ಕಾರಣ ತಗೊಂಡು ಹೊಡಿತಾರೆ. ಯಾಮಾರ್ಸ್ತೀಯ ನೀನು? ಅಯ್ಯೋ, ನೀನು ನಮ್ ಜಮೀನನ್ನೇ ಮೋಟುಗ್ ಮಾಡ್ತೀಯಾ? ಇವಾಗ ನಾನ್ ಗಿಫ್ಟ್ ಕೊಡ್ತೀನಿ, ಬಾ. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ, ಬೇಡಪ್ಪ, ಬೇಡ, ಬಿಟ್ಬಿಡಪ್ಪ ನನ್ನ. ಅಯ್ಯೋ, ಪ್ಲೀಸ್ ಕೈ ಮುಗಿತೀನಿ. ಅಯ್ಯೋ ಬಾ. ಐ ಜಾನ್, ಈಗ ನಾನು ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ. ನೀನು ನಮ್ಮನೆ ಪತ್ರ ಇಟ್ಕೊಂಡಿದ್ಯಲ್ಲ. ಬೇಡ ಸರ್, ಚಿಕ್ಕಮ್ ಸಾರ್, ನನ್ನಿಂದ ತಪ್ಪಾಗೋಯ್ತು ಸಾರ್. ನನಗೆ ಗಿಫ್ಟ್ ಬೇಡ, ಲಿಫ್ಟ್ ಬೇಡ ಸಾರ್. ಚಿಕ್ಕಮ್ ಸಾರ್, ನಾ ಜೈಲ್ ಹೋಗ್ತೀನಿ ಸಾರ್. ನಿಮ್ ಡ್ಯೂಟಿ ಮಾಡಿ ಸಾರ್, ಅರೆಸ್ಟ್ ಮಾಡಿ ಸರ್ ನನ್ನ. Watch India's largest kids library only on Jio Hotstar. Download the app now.